ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿದ್ದೀರೋ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸಣ್ಣ ಒಂದು ಇನ್ಫಾರ್ಮೇಷನ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ. ಏನು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಕೆಲವರು ಯೋಚನೆ ಮಾಡ್ತಾರೆ, ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ಒಂದೊಳ್ಳೆ ಕ್ಯಾಮ್ರಾ ಬೇಕು, ಫೋನ್ ಬೇಕು, ಎಡಿಟಿಂಗ್ ಮಾಡೋಕ್ಕೋಸ್ಕರ ಒಂದು ಲ್ಯಾಪ್ಟಾಪ್ ಬೇಕು, ಅದು ಇದು ಅಂದ್ಬಿಟ್ಟು. ಬೇರೆಯವ್ರ ಪ್ಯಾಷನ್ ಬಗ್ಗೆ ನನಗೆ ಗೊತ್ತಿಲ್ಲ, ನಂದು ಮೋಟೋ ಬ್ಲಾಗಿಂಗ್ ಪ್ಯಾಷನ್. ಸೊ ನನ್ನ ಬಗ್ಗೆನೇ ಹೇಳ್ತೀನಿ. ಈಗಾಗಲೇ ನಾನು 4.5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಒಂದು ರೀಚ್ ಬರಲಿಲ್ಲ ಅಂದರೆ ಬೇಜಾರಾಗ್ತದೆ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡೋದು ಅಂದರೆ, ನೀವು ಯಾರು ಎಲ್ಲ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಎಕ್ಸ್ಟ್ರಾ ಜುಗಾಡ್ ಮಾಡಿ ಜಸ್ಟ್ ಒಂದು ವೀಡಿಯೋ ಕ್ಲಾರಿಟಿ ಮೇಲೆ ಒಂದು ಫೋಕಸ್ ಮಾಡಿ. ಸೊ ಒಂದೊಳ್ಳೆ ರೀಚು ಸಿಕ್ಕಿದ ಮೇಲೆ ಬೇರೆದ್ರ ಮೇಲೆ ಫೋಕಸ್ ಮಾಡಿರಂತೆ. ಅಷ್ಟೆಲ್ಲ ತುಂಬ ಇನ್ವೆಸ್ಟ್ ಮಾಡಿದಾಗ ರೀಚ್ ಸಿಗಲಿಲ್ಲ ಅಂದರೆ ಬೇಜಾರಾಗುತ್ತೆ. ವೀಡಿಯೋಗಳನ್ನ ಮಾಡೋ ಇಂಟ್ರೆಸ್ಟು ಕೂಡ ಬರೋಲ್ಲ, ಮತ್ತು ಅದೆಲ್ಲ ತಗೊಂಡು ವೇಸ್ಟ್ ಆಗುತ್ತೆ. ಐ ಹೋಪ್ ಇದೊಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೋಗ್ತಾ ಫಾಲೋ ಮಾಡ್ಕೊಳ್ಳಿ. ಸೊ ನಾನು ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ.